ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಮೊಹರಂ ಹಬ್ಬ 18ನೇ ತಾರೀಕಿನಿಂದ 26ನೇ ತಾರೀಕಿವರೆಗೆ ನಡೆಯಲಿರುವ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆಗೆ ಎಲ್ಲ ಸಹಕಾರ ಅಗತ್ಯ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಾದ ಹಮಾಲ ಕ್ವಾರ್ಟರ್ಸ್ ಮತ್ತು ಇರ್ಪಾಪುರ ತಾಂಡದಲ್ಲಿ ಮೊಹರಂ ಹಬ್ಬವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 31 ವಾರ್ಡ್ಗಳಲ್ಲಿ ಮೊಹರಂ ಹಬ್ಬ ಆಚರಿಸುವಾಗ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಸಂಪೂರ್ಣವಾಗಿ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ವಾರ್ಡ್ಗಳಲ್ಲಿ ಈಗಾಗಲೇ ಮದ್ಯಪಾನವನ್ನು ಹೆಚ್ಚು ಬಳಕೆ ಮಾಡುವುದರಿಂದ ಯುವಕರಿಗೆ ಬಹಳಷ್ಟು ತೊಂದರೆ ಆಗುತ್ತದೆ ಅಂತೇಳಿ ಈ ಸಭೆಯಲ್ಲಿ ತಿಳಿಸಲಾಗಿತ್ತು. ಅಹಿತಕರ ಘಟನೆಗಳು ಅವಕಾಶ ನೀಡದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರು ಹಾಗೂ ವಿವಿಧ ಸಮುದಾಯ ಮುಖಂಡರು ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ಮೊಹರಂ ಹಬ್ಬ ಪ್ರಯುಕ್ತ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಪೊಲೀಸ್ ಇಲಾಖೆ ನಿಗದಿತ ಮಾರ್ಗಸೂಚಿ ಪ್ರಕಾರ ನಡೆಯಬೇಕು. ವದಂತಿಗಳಿಗೆ ಕಿವಿಕೊಡದೆ ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡತಕ್ಕದ್ದು. ಮೊಹರಂ ಹಬ್ಬವನ್ನು ಎಲ್ಲಿ ಬೇಕಾದಲ್ಲಿ ಕೂಡಿಸುವಂತಿಲ್ಲ. ಸ್ವಂತ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಕೂಡಿಸಬೇಕಾದರೆ ಪೊಲೀಸ್ ಇಲಾಖೆ ಕಡ್ಡಾಯವಾಗಿ ಅನುಮತಿ ಪಡೆಯಲೇಬೇಕು. ಸಿಸಿ ಕ್ಯಾಮೆರಾ ಮತ್ತು ಮೊಹರಂ ಹಬ್ಬವನ್ನು ಆಚರಿಸುವ ಯುವಕರು 5 ಜನರ ಆಧಾರ್ ಕಾರ್ಡ್, ವೋಟರ್ ಐಡಿ ಆಮೇಲೆ ಫೋಟೋಗಳನ್ನು ಪೊಲೀಸ್ ಇಲಾಖೆಗೆ ತಂದು ಪರವಾನಗಿ ಪತ್ರ ಪಡೆಯಬೇಕು. ಇದೇ ಸಂದರ್ಭದಲ್ಲಿ ಗಂಗಾವತಿ ನಗರ ಪೊಲೀಸ್ ಠಾಣೆ PSI TG ನಾಗರಾಜ್, ಇಸ್ಮಾಯಿಲ್, ಜೆಸ್ಕಾಂ ಅಧಿಕಾರಿ ಎ ಮಂಜುನಾಥ್, ನಗರಸಭೆ ಸಿಬ್ಬಂದಿ ಷಣ್ಮುಖ, ನಗರ ಪೊಲೀಸ್ ಠಾಣೆ PSI ಶಿವಶರಣ, ವೀರೇಶ್ ಸಂಕನೂರ್, ನಗರಸಭೆ ಮಾಜಿ ಅಧ್ಯಕ್ಷ ಹನುಮಂತಪ್ಪ ನಾಯ್ಕ್, ಕರಿವೆ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯ್ಕ್, ದೇವರಮನಿ ಉಲ್ಗಪ್ಪ, ಮುಸ್ಲಿಂ ಸಮುದಾಯದ ಮುಖಂಡರಾದ ರಾಜಾ ಹುಸೇನ್ ಸಾಬ್, ಹೈದರ್ ಅಲಿ ಸಾಬ್, ಈರಣ್ಣ ಅಂಚಿನಾಳ್, ಮಾರುತಿ ಅಂಚಿನಾಳ್, ಸೈಯದ್ ಸಜ್ಮಾ, ಹುಸೇನ್ ಸಾಬ್, ಅಮೀರ್ ಸಾಬ್, ಒನೂರ್ ಅಲಿ, ಹಿರಿಯ ಜನತೆಗಳು ಹಾಗೂ ಇದೇ ಸಂದರ್ಭದಲ್ಲಿ ಹುಸೇನ್ ಪೀರ ಮಾಜಿ ನಗರಸಭೆ ಸದಸ್ಯರು, ಸಭೆಯಲ್ಲಿ ವಿವಿಧ ಸಮುದಾಯದ ಮುಖಂಡರು, ಸಾರ್ವಜನಿಕರು, ಪೊಲೀಸ್ ಸಿಬ್ಬಂದಿಯರು ಉಪಸ್ಥಿತರಿದ್ದರು. ನಂತರ PI ಪ್ರಕಾಶ್ ಯಾತನೂರವರು ನಮ್ಮ ಎಲ್ಲರೂ ಸೇರಿ ಏನ್ ಮಾಡೋದು, ಒಟ್ಟು ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಬೇಕು. ನಮ್ಮ ಪೊಲೀಸು ಮತ್ತೆ ಮುನ್ಸಿಪಾಲಿಟಿದವ್ರದ್ದು, ಜೆಸ್ಕಾಂದವ್ರದ್ದಾಗ್ಲಿ, ತಾಲೂಕು ಆಡಳಿತದಾಗ್ಲಿ ಸಂಪೂರ್ಣ ಬೆಂಬಲ ಇರ್ತದೆ. ಅದೇ ತರ ನಿಮ್ ಬೆಂಬಲನೂ ಇರಬೇಕು. ಈಗ ಈ ಹಬ್ಬಕ್ಕೆ ಎಲ್ಲ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ, ದುಡಿಲಿಕ್ಕೆ ಹೋದವ್ರಾಗ್ಲಿ, ಬೇರೆ ಊರದಲ್ಲಿ ಇರೋದಾಗ್ಲಿ ಈ ಹಬ್ಬಕ್ಕೆ ಬರ್ತಾರೆ. ಅವರು ಬಂದು ಜೋಸಿಂದ ಕುಡಿದು ತಿಂದು ಬೇರೆ ಗಲಾಟೆ ಮಾಡೋದೆಲ್ಲ ಇರ್ತದೆ. ಅದಕ್ಕೆ ನೀವು ಹಿರಿಯರು ಅಲ್ಲಿ ಒಂದು ಸ್ವಲ್ಪ ನೀವು ಒಂದು ಮೀಟಿಂಗ್ ತರ ಮಾಡ್ಕೊಂಡು ಅವ್ರೆಲ್ಲರಿಗೂ ಹೇಳ್ಬೇಕು. ಹೇಳಿ ಹಬ್ಬ ತರನೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾಡ್ಬೇಕಿತ್ತು. ಹಬ್ಬ ಆಚರಣೆ ಮಾಡಬೇಕು. ದಯವಿಟ್ಟು ಎಲ್ಲರೂ ಎಲ್ಲಿ ಪಂಚ ಕೊಡಿಸಿರ್ತಾರಲ್ಲ, ದೇವ್ರು ಕೊಡಿಸಿರ್ತಾರೆ, ಅಲ್ಲಿ ಕಡ್ಡಾಯವಾಗಿ 5 ಜನ ಇರಲೇಬೇಕಂತ ಹೇಳ್ತಾರೆ ಸಾಹೇಬರು. ವಿತ್ ಕಂಪಲ್ಸರಿ CC ಕ್ಯಾಮ್ರಾ ಹಾಕೋಬೇಕು. ನೀವೇ CC ಕ್ಯಾಮ್ರಾ ಹಾಕೋಬೇಕು. ದಯವಿಟ್ಟು ಎಲ್ಲಿ ಗಲಾಟೆ ಆದ್ರೆ ಮತ್ತೆ ಯಾರು ಏನ್ ಮಾಡೋದು ಗೊತ್ತಾಗತ್ತೆ. ಈಗೇನ KB ಅವ್ರು ಬಂದಿದಾರಲ್ಲ, ಅದಕ್ಕೆ ಕೊಂಡಿ ಹಾಕಕ್ ಹೋಗ್ಬೇಡ್ರಿ. ದಯವಿಟ್ಟು ಅವ್ರ ಅನುಮತಿ ತಗೊಂಡು ಅವ್ರು KB ಅವ್ರು ಬರ್ತಾರ, ಅಲ್ಲಿಗೆ KB ಅವ್ರು ಬಂದು ಅನುಮತಿ ಕೊಡ್ತಾರ. ದಯವಿಟ್ಟು ಹಂಗೇನು ಅನಧಿಕೃತ ಹಾಕರ್ ಮತ್ತು ಅವರು ಶಿಸ್ತಿನ ಕ್ರಮ ತಗೋತಾರ. ಎಲ್ಲ ದೇವರೇ ಆಮೇಲೆ 26/6/26 ಆಗಲಿ 27 ಆಗಲಿ ಎಲ್ಲ ದೇವರು ದಫನ್ ಇರುತ್ತೆ. 27/6 ಆಮೇಲೆ 26/6/26 ಅಂದ್ರೆ ಸಾಯಂಕಾಲ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಅಣ್ಣೂರು ಗೌರಮ್ಮ ಕ್ಯಾಂಪ್ ಸಿಯ ಸಮಾಜದಿಂದ ಮೆರವಣಿಗೆ ಇರುತ್ತದೆ. ಅಣ್ಣೂರು ಗೌರಮ್ಮ ಕ್ಯಾಂಪಿಂದ ಬಸ್ ಸ್ಟ್ಯಾಂಡ್ವರೆಗೆ ಅವರಿಗೆ ಸಹಕಾರ ಮಾಡಬೇಕಂತ. ಮತ್ತೆ ಬೇರೆ ಇಷ್ಟ ಎಲ್ಲ ಬೇರೆ ಏನು ನಾಯಕ್ ರೋಡಲ್ಲಿ ಮತ್ತು 3-4 ಕಡೆಗೆ ರಶ್ ಜಾಸ್ತಿ ಇರುತ್ತೆ. ಈ ಕಂದಗಲವ್ರ ಸುದ್ದಿ ಇವೆಲ್ಲ ದೊಡ್ಡ ದೇವರಲ್ಲೇ ಇಲ್ಲಿ ಗಲಾಟೆ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ಅದೇ ರೀತಿಯಾಗಿ ಜರ್ಕಲ್ಲು ಮತ್ತು ಲಾಸ್ಟ್ ಟೈಮ್ ಜರ್ಕಲ್ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದನ್ನು ತಾವೇನೋ ಜರ್ಕಲ್ಲು ಮತ್ತು ಇರ್ಪಾಪುರದಲ್ಲಿ ಮತ್ತು ಜರ್ಕಲಲ್ಲಿ ಅದನ್ನು ಹಳೆ ಅವ್ರ ಜರ್ಕಲನ್ನು ಮತ್ತು ಇರ್ಪಾಪುರದವ್ರು ಯಾರು ಬಂದರೆ ಅದ್ರ ಜವಾಬ್ದಾರಿನ ಅವರ ತಗೊಂಡು ದಯವಿಟ್ಟು ತಾವು ಯಾರು ಇರ್ಪಾಪುರದವ್ರು ಭಾಗವಹಿಸಿ ಎಲ್ಲರೂ ದೇವರನ್ನು ಪೂಜೆ ಮಾಡ್ತಾರೆ ಮತ್ತು ಸಕ್ಕರೆ ಓದಿಸ್ತಾರೆ, ಎಲ್ಲ ಮಾಡ್ತಾರೆ. ಮಾಡಿ ತಮ್ಮ ತಮ್ಮ
ದುಃಖ ದುಮ್ಮನಗಳನ್ನು ದೇವ್ ಅದನ್ನು ಸೇರಿ ನಾನು ಎಲ್ಲ ಅಧಿಕಾರಿಗಳಲ್ಲಿ ಏನು ಅಂತ ಹೇಳಿದರೆ ಅಧಿಕಾರಿಗಳು ಕರೆಂಟಿನ ವ್ಯವಸ್ಥೆ ಮಾಡಬೇಕು ಮತ್ತು ನಗರಸಭೆಯವರು ಸ್ವಚ್ಛತೆಯನ್ನು ಕಾಪಾಡಬೇಕು. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಅಲ್ಲಿ ದೇವರು ನಾವು ಹೋಯ್ತಾ ಇರ್ತೀವಿ, ಅದೆಲ್ಲ ಶಾಲೆ ಹತ್ರ ಎಲ್ಲ ಕಸ ಹಂಗೆ ಇರ್ತದೆ, ಅಲ್ಲಿ ಸ್ವಚ್ಛತೆ ಇರಂಗಿಲ್ಲ. ಸೊ ದಯವಿಟ್ಟು ಈ ಸ್ವಚ್ಛತೆಯನ್ನು ಅಲ್ಲಿ ಮಾಡ್ಬೇಕಂತ ಹೇಳಿ ನಾನು ಮಕ್ಕಳಿಗೆ ಮನವಿ ಮಾಡ್ತೀನಿ. ಶಾಂತಿ ರೀತಿಯಿಂದ ಆಗಕ್ಕ ಇವತ್ತು ಮೊದಲಿನ ಬಗ್ಗೆ ಈಗಲಿಂದಲೇ ಬಂದ್ ಮಾಡಿದ್ರ ಓರಂ ಹಬ್ಬಕ್ಕೆ ಒಳ್ಳೆ ಅವಕಾಶ ಆಗ್ತದೆ. ಯಾಕಪ್ಪ ಯಾವುದೇ ಕಿರಿಕಿರಿ ಇರಲ್ಲ. ಆಮೇಲೆ ಹೋಳಿಯಲ್ಲಿ ಓಸಿ ಏನ್ ಬಜ್ಜಾರ ಬಂದಾಗಬೇಕು ಓರಂ ಹಬ್ಬ ಮುಗಿಯತನ. ಆಮೇಲೆ ಅವರು ಇವತ್ತು ಒಂದು ಹೋಳಿಯಾಗ 15ರಿಂದ 12 ಮದ್ಯದ ಅಂಗಡಿ ಇದಾವ. ಆಮೇಲೆ ಒಂದು 8ರಿಂದ 9 ಓಸಿ ಹೋಗಕ್ಕೆ ದಾರಿ ಹೋಗಕ್ಕೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಕೊಡಬೇಕು. ಆ ಜಾಗದಲ್ಲಿ ಭಾಳ ತ್ರಾಸಾಗ್ತಿದೆ. ಯಾಕಂದರೆ ಎಲ್ಲರೂ ಓಟಿಗೆ ಮಾಡಿ ಅಲ್ಲಿ ಗಮನದಲ್ಲಿ ಇರ್ತಾರೆ, ದೇವ್ರ ಹರಕೆಯಲ್ಲಿ ಆಶೀರ್ವಾದ ತೊಗೊಳೋದು ಅದು ಗಮನದಲ್ಲಿ ಇರ್ತಾರೆ. ಅಲ್ಲಿ ಪೇಷಂಟ್ ಇರ್ತೈತೆ, ಆ ಪೇಷಂಟಿಗೆ ಭಾಳ ತ್ರಾಸಾಗ್ತೈತೆ. ಅವರು ಅರ್ಜೆಂಟು ಹುಬ್ಳಿಗೆ ಹೋಗಬೇಕು, ಹುಬ್ಳಿಗೆ ಹೋಗಬೇಕು, ಧಾರವಾಡ ಹೋಗಬೇಕು, ಯಾವುದೇ ಒಂದು ಊರಿಗೆ ಹೋಗ್ತಾರೆ, ದವಾಖಾನೆ ಹೋಗ್ತಿರ್ತಾರೆ. ಅದರ ಸಲುವಾಗಿ ದಯವಿಟ್ಟು ಅದ್ರ ಕಡೆ ಗಮನ ಕೊಡಬೇಕು ಮತ್ತು ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು. ಆಮೇಲೆ ಚಂದ್ರಾಷ್ಟಾಗಿ ಸತ್ರ ದೇವರು ಒಳಗೆ ಹೋಗ್ತಿರ್ತಾವ. ಬೇಡ, ಇನ್ನೂ ಅರ್ಧ ತಾಸು ಹೆಚ್ಚಿಗೆ ಕಳಿಸ್ರಿ, ನೀವು ಸಮಾಧಾನವಾಗಿ ಕಳಿಸಿ. ಒಟ್ಟು ಶಾಂತ ರೀತಿಯಿಂದ ಆಗ್ಬೇಕು ನಮಗೆ. ನೋಡಪ್ಪ, ಗಂಗಾವತಿ ಎಷ್ಟು ಪೀಸ್ಫುಲ್ ಅದ, ಎಂಥ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ ಅನ್ನೋ ಒಂದು ಅಭಿಮಾನ ಎಲ್ಲರಲ್ಲೂ ಮೂಡಬೇಕು. ಆ ಒಂದು ವ್ಯವಸ್ಥೆಯಿಂದ ಮಾಡ್ತೀನಿ ಅಂತ ನನಗೆ ಅನಿಸಿಕೆ. ಹಾಗೂ ದಯವಿಟ್ಟು ಎಲ್ಲ ಮೂರ ಶಾಂತಿ ನಡೀತದೆ ಸರ್. ಯುವಕರು 18ರಿಂದ 25 ಒಳಗೆ ಯುವಕರು ಸ್ವಲ್ಪ ನೀವು 10 ವರ್ಷ ಉದಾಹರಣೆ ಸರ್, ಮುರಾರ್ ಕ್ಯಾಂಪ್, ಅಂಬೇಡ್ಕರ್ ನಗರ, ಲಕ್ಷ್ಮೀ ಕ್ಯಾಂಪ್, ಈ ಏರಿಯಾದಲ್ಲಿ ಸುಮಾರು ಒಂದು 25 ಮದ್ಯದಂಗಡಿ ಇವರೇ ಲೈಸೆನ್ಸ್ ಮಾಡಿದ್ರು ಸರ್. ಎಲ್ಲಿ ಬೇಕು ಪಾನ್ ಶಾಪ್, ಕಿರಾಣ ಅಂಗಡಿ, ಇದ್ರ ಮೊದಲು ಕಂಟ್ರೋಲ್ ಆಗ್ಬೇಕು ಸರ್. ಇದು ಗಾಂಜಾ, ಎರಡು ನಿಯಂತ್ರಣ ಆದ್ರೆ ಮೊಹರಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಯಾಕಂದ್ರೆ ಇವರು ಮುಜುವರಿ ಮಾಡ್ತಾರೆ, ಅವ್ರ ಕೆಲಸ ಮಾಡ್ತಿರ್ತಾರೆ ಮೊಹರಮಲ್ಲಿ ಪೊಲೀಸಂತ. ಈಗ ಗಾಂಧಿನಗರ ಹುಡುಕಿ ಬರ್ತಾರೆ. ಸುಮಾರು ಬಳಸನೆ ಇದ್ರಿಂದ ಅದು ಯಾರು ಅಚ್ಚುಟಿಕೆ ಇಲ್ಲ. ನಮ್ಮ ಮೂರೇ ಕ್ಯಾಂಪ್ನಿಂದ ಮೂರ ಕೂಸು ಯಾರು ಬಂದಿಲ್ಲ. ಅವ್ರಿಗೆ ಎಷ್ಟು ಜವಾಬ್ದಾರಿ ಕೊಡ್ಬೇಕಂತ ನಾನು ಮನವಿ ಮಾಡ್ತೀನಿ. ಅದೇ ರೀತಿ ಈ ದೆಬ್ಬೆಗ ಮತ್ತು ಪಾಲ್ಶಾಪಿ ಮಾರ್ತಕ್ಕಂಥ ಮದ್ಯಪಾನ ಸಂಪೂರ್ಣ ಬಂದಾಗಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಅತಿ ಸೂಕ್ಷ್ಮ ಗಂಗಾವತಿ ಪ್ರದೇಶ, ಅದರಲ್ಲಿ ಯಾವ್ಯಾವ ಪ್ರದೇಶಗಳು ನೀವು ಸೂಕ್ತವಾಗಿ ಗುರುತಿಸಿದ್ರಿ ಸರ್? ಸೂಕ್ಷ್ಮ ಅಂತ ಏನಿಲ್ಲ ರೀ, ಆದರೂ ಒಂದು 2-3 ಪಾಯಿಂಟ್ ನಾವು ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಮಾಡಿದ್ದೀವಿ. ವಿರುಪಾಪುರ ತಾಂಡ, ಹಮಾಲ ಕಾಲನಿ, ಗುಂಡಮ್ಮ ಕ್ಯಾಂಪು, ಮತ್ತು ಇಲ್ಲಿ ಬಸವಣ್ಣ ಟೆಂಪಲ್ ಹತ್ರ ಅಲ್ಲಿ ಹೆಚ್ಚಿಗೆ ಜನ ಸೇರ್ತದೆ ಅಂತೇಳಿ ಅದಕ್ಕೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ವರ್ಷ 2 ಕಡೆ ಬ್ಯಾನ್ ಮಾಡಿಸಿದ್ದೀವಿ, ಯಾವುದು ವಿರುಪಾಪುರ ತಾಂಡ ಮತ್ತು ಹಮಾಲ ಕಾಲನಿ. ಅದು ಬಿಟ್ಟು ಉಳಿದ ಕಡೆಗೆಲ್ಲನೂ ನಾವು ಯಾವುದೇ ಥರ ಗಲಾಟೆ ಆಗದಿರಂಗೆ ಶಾಂತಿಯುತವಾಗಿ ಹಬ್ಬ ಆಗಲಿಕ್ಕೆ ನಮ್ಮ ಪೊಲೀಸ್ ಕಡೆಯಿಂದ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸರ್. ಈಗಾಗಲೇ ಎಲ್ಲರೂ ನಿಮ್ಮ ಮನವಿ ಮಾಡ್ದಂಗೆ ಎಲ್ಲ ಕಡೆಗೆ ಓಣಿ ಒಳಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಆಗಿದಾವೆ ಅಂತ ಹೇಳ್ತಿದ್ದಾರೆ ಸರ್, ಅದ್ರ ಬಗ್ಗೆ ಇಲ್ಲ. ಅದಕ್ಕೂ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ದವ್ರ ಜೊತೆಗೆ ಪತ್ರ ವ್ಯವಹಾರ ಮಾಡಿ ಯಾವುದೇ ಥರ ಅಕ್ರಮ ಮದ್ಯ ಸಪ್ಲೈ ಆಗದಿರಂಗೆ ನೋಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್.